ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೆ ನಾನು. ಆಕ್ಚುಲಿ ಬರ್ಬೇಕಾದ್ರೆ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಅನ್ಕೊಂಡೆ ಸರ್, ತಪ್ಪು ತಿಳ್ಕೊಂಬೇಡಿ. ಅಲ್ಲಿಂದ ಏನ್ ಸರ್ ಇದು ಸಂಭ್ರಮ, ಇದು ಚಿಕ್ಕ ಬಳ್ಳಾಪುರ ಅಲ್ಲ ಸರ್, ಬಹಳ ದೊಡ್ಡ 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 ಬಳ್ಳಾಪುರ ಸರ್ ಇದು. ಯಾರ್ಯಾರೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ, ಚಿಕ್ಕಬಳ್ಳಾಪುರ ಅಲ್ಲ, ಅಷ್ಟೇ, ಸ್ಟಾಪ್ ಇಲ್ಲ ಅದಕ್ಕೆ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಜನಸಾಗರ ನೋಡಿದ್ದೀರಾ, ಆದ್ರೆ ಅಷ್ಟು ಜನಸಾಗರದಲ್ಲಿ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರ ಅಭಿಮಾನಿಗಳೇ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಕಿಚ್ಚ ಸುದೀಪ್ ಹಾಗೂ ದರ್ಶನ್ ರವರ ಬಗ್ಗೆ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕಿಚ್ಚ ಮತ್ತು ದಚ್ಚೂರವರ ಬಾಂಧವ್ಯ ಆಗ ಹೇಗಿತ್ತೋ ಅವರ ಅಭಿಮಾನಿಗಳಿಗೆ ಈ ಕ್ಷಣದಲ್ಲಿ ಹಾಗೆ ಇದೆ. ಯಾಕೆಂದ್ರೆ ಚಿಕ್ಕಬಳ್ಳಾಪುರ ಉತ್ಸವದ ರಸ್ತೆಯ ಹಾದಿಯ ಉದ್ದಕ್ಕೂ ಕೆಲವೊಂದು ಪೋಸ್ಟರ್ಗಳನ್ನ ನಾವು ಗಮನಿಸ್ತಾ ಬಂದ್ರೆ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರ ಭಾವಚಿತ್ರಗಳನ್ನ ಜೋಡಿಯಾಗಿ ಕೂರಿಸಿದ್ದಾರೆ. ಅಂದ್ರೆ ಅಷ್ಟೂ ನಟರ ಮಧ್ಯೆ ಪಕ್ಕದಲ್ಲೇ ಇಬ್ಬರ ಭಾವಚಿತ್ರಗಳನ್ನ ಹಾಕಿದ್ದಾರೆ. ವೀಕ್ಷಕರು, ಇನ್ನೊಂದು ಕಾಕತಾಳಿ ಏನಪ್ಪಾ ಅಂತಂದ್ರೆ, ಮೊದಲ ಬಾರಿಗೆ ಕಿಚ್ಚ ಸುದೀಪ್ ರವರು ವೇದಿಕೆ ಮೇಲೆ ಬರ್ತಾರೆ. ಆ ಜನಸಾಗರ ನೋಡಿದ್ರೆ ಇದು ಚಿಕ್ಕಬಳ್ಳಾಪುರ ಅಲ್ಲ, ಬಹಳ ದೊಡ್ಡ ದೊಡ್ಡ ಬಳ್ಳಾಪುರ ಎಂದು ಹೇಳ್ತಾರೆ. ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೆ ನಾನು. ಆಕ್ಚುಲಿ ಬರ್ಬೇಕಾದ್ರೆ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಅನ್ಕೊಂಡೆ ಸರ್, ತಪ್ಪು ತಿಳ್ಕೊಂಬೇಡಿ. ಅಲ್ಲಿಂದ ಏನ್ ಸರ್ ಇದು ಸಂಭ್ರಮ, ಇದು ಚಿಕ್ಕ ಬಳ್ಳಾಪುರ ಅಲ್ಲ ಸರ್, ಬಹಳ ದೊಡ್ಡ 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 ಬಳ್ಳಾಪುರ ಸರ್ ಇದು. ತದನಂತರ ಮತ್ತೊಂದು ದಿನವೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾರೆ ವೇದಿಕೆ ಮೇಲೆ. ಕಿಚ್ಚ ಸುದೀಪ್ ರವರ ಹಾಗೆ ಇದು ಚಿಕ್ಕಬಳ್ಳಾಪುರ ಅಲ್ಲ, ಬಹಳ ದೊಡ್ಡ ದೊಡ್ಡ ಬಳ್ಳಾಪುರ ಎಂದು ಹೇಳ್ತಾರೆ. ಯಾರ್ಯಾರೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ, ಚಿಕ್ಕಬಳ್ಳಾಪುರ ಅಲ್ಲ, ಅಷ್ಟೇ, ಸ್ಟಾಪ್ ಇಲ್ಲ ಅದಕ್ಕೆ. ಇವೆಲ್ಲವನ್ನು ಗಮನಿಸ್ತಾ ಬಂದ್ರೆ ಯಾವಾಗ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ರವರು ಒಂದೇ ವೇದಿಕೆ ಮೇಲೆ ನೋಡುವುದು ಎಂದು ಸಾಕಷ್ಟು ಜನ ಅಭಿಮಾನಿಗಳು ಕಾದುಕೊಳ್ತಿದ್ದಾರೆ. ಬಹುಶಃ ದರ್ಶನ್ ರವರ ಹೊಸಪೇಟೆಯಲ್ಲಿ ನಡೆದಂತಹ ಘಟನೆಯ ನಂತರ ಒಂದಾಗುವಂತಹ ಸಮಯ ಬರ್ತಾ ಇದೆ ಎಂದು ಅನಿಸ್ತಾ ಇದೆ. ಇಲ್ಲಿ ಬಂದೆ ಅಂತ ನಮ್ಮೂರಿಗೆ ಸರ್ ಬರೋದಕ್ಕೆ ನಾವು ಯಾವಾಗ್ಲೂ ರೆಡಿ ಇರ್ತೀವಿ ಸರ್. ಕರೆಯೋ ಮನಸ್ಸು ಹಾಗೂ ನೋಡೋ ಜನರಲ್ಲಿ ನಮಗೆ ಪ್ರೀತಿ ಇದೆ ಅಂದ್ರೆ ಎಲ್ಲಿಂದ ಬೇಕಾದ್ರೆ ಬರ್ತೀವಿ ನಾವು. ಅದು ನಮ್ಮೂರಿಗೆ ಬರ್ತಾ ಇದೀವಿ ನಾವು. ಅದು ಉತ್ಸವ ಏನ್ ಪ್ರಾರಂಭ ಆಗ್ತಾ ಇದೆ ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೆ ನಾನು. ಆಕ್ಚುಲಿ ಬರ್ಬೇಕಾದ್ರೆ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಅನ್ಕೊಂಡೆ ಸರ್, ತಪ್ಪು ತಿಳ್ಕೊಂಬೇಡಿ. ಅಲ್ಲಿಂದ ಏನ್ ಸರ್ ಇದು ಸಂಭ್ರಮ, ಇದು ಚಿಕ್ಕ ಬಳ್ಳಾಪುರ ಅಲ್ಲ ಸರ್, ಬಹಳ ದೊಡ್ಡ 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 ಬಳ್ಳಾಪುರ ಸರ್ ಇದು. ಕಾರ್ಯಕ್ರಮ ಬಹಳ ಸೊಗಸಾಗಿ ಏರ್ಪಡಿಸಿದ್ದಾರೆ. ಇವತ್ತಿಂದ ನಡೆಯುವಂತ 7 ದಿನಗಳ ಕಾಲ ಇದು ನಿಮ್ಮ ಸಂಭ್ರಮ, ನಿಮ್ಮ ಸಡಗರ, ಆನಂದಿಸಿ ಅಂತ ಹೇಳ್ತಾ, ನಿಜವಾಗ್ಲೂ ನಾನ್ ಕಾರ್ಯಕ್ರಮಕ್ಕೆ ಬಂದು ಉಪಕಾರ ಮಾಡಲಿಲ್ಲ. ಸುಧಾಕರ್ ಅವ್ರು ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಉಪಕಾರ ಮಾಡಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಈಗ? ಯಾರ್ಯಾರೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ, ಚಿಕ್ಕಬಳ್ಳಾಪುರ ಅಲ್ಲ, ಅಷ್ಟೇ, ಸ್ಟಾಪ್ ಇಲ್ಲ ಅದಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.